ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸಾಪಟ್ಟಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಿಂದೂ ಮುಸಲ್ಮಾನ್ ಬಾಂಧವರು ಸೇರಿಕೊಂಡು ಭಾವೈಕ್ಯತೆಯ ಸಂಕೇತವಾಗಿ ಹಜರತ್ ದಾದಾ ಹಯತ್ ಮೀರ್ ಕಲಂದರ್ ಉರ್ಫ್ ಬಾಬಾ ಬುಡನ್ ವಲಿ ಅವರ ಐತಿಹಾಸಿಕ ಗಂಧ ಹಾಗೂ ಉರುಸ್ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಕವಾಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಬಸವಂತಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಆರ್ ಆಲೇಶ್, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮುಖಂಡರುಗಳಾದ ಬಿಜಿ ಯೋಗೇಶ್, ಬಿಜಿ ನಾಗರಾಜ್, ಪಿಡಿಒ ಅಧಿಕಾರಿಗಳಾದ ಹನುಮಂತರಾಯಪ್ಪ ಹಾಗೂ ಸಿಬ್ಬಂದಿ ವರ್ಗ, ಬೆಸ್ಕಾಂ ಅಧಿಕಾರಿಗಳಾದ ನಾಗರಾಜ್ ನಾಯಕ್, ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರಾದ ಶ್ರೀಮತಿ ಮಂಗಳ, ಪಿಎಸ್ಐ ಇಮ್ತಿಯಾಜ್, ಸಂತೆಬೆನ್ನೂರಿನ ಪಿಎಸ್ಐ ಶ್ರೀಮತಿ ಎಂಬಿ ಚೌಬಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂತೆಬೆನ್ನೂರಿನ ಪಿಎಸ್ಐ ಆದ ಎಂಪಿ ಚೌಬಿ ಅವರು ನಮ್ಮ ಸುದ್ದಿವಾಹಿನಿಯ ಜೊತೆ ಮಾತನಾಡಿ ಸಿಬ್ಬಂದಿಯ ಆಯೋಜನೆ ಹಾಗೂ ಐತಿಹಾಸಿಕ ಪರಂಪರೆಯ ಉರುಸ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಮೊಹಮ್ಮದ್ ಇರ್ಫಾನ್ ಕಲಿಗಾರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಾದಾ ಹಯಾತ್ ಕಲಂದರ್ ಅಂತೇಳಿ ಅವ್ರದ್ದು ಉರುಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಇದೊಂದು ಐತಿಹಾಸಿಕವಾದಂಥ ಆಚರಣೆ. ಇದು ಇಲ್ಲಿ 4 ಕುಟುಂಬಗಳು ಬಾರಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಒಬ್ಬರೇ ಮಾಡೋದಿಲ್ಲ. ಈ ಒಂದು ಉತ್ಸವಕ್ಕೆ ಹಿಂದೂ ಮತ್ತು ಮುಸ್ಲಿಮ್ಸು ಇದೊಂದು ಬಾಂಧವ್ಯದ ಐಕ್ಯತೆ ಬಾಂಧವ್ಯ ಹಿಂದೂ ಮುಸ್ಲಿಮ್ರದ್ದು ಒಂದು ಒಳ್ಳೆಯ ಒಂದು ಪದ್ಧತಿ ಅಂತ ಹೇಳ್ಬೋದು. ಈ ಒಂದು ಆಚರಣೆಯಲ್ಲಿ ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ಅನೇಕ ಸಿಬ್ಬಂದಿಯವರನ್ನು, ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿ 2 ದಿನದಿಂದ ನಿನ್ನೆ ಗಂಧ ಇತ್ತು, ಇವತ್ತು ಉರುಸಿದೆ, ಕವಾಲಿ ಉರುಸಿದೆ. ಈ ಒಂದು ಇದರಲ್ಲಿ ನಾವೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸೇರಿ ಈ ಒಂದು ಉರುಸನ್ನು ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ತೀವಿ ಅಂತ ನಾವು ಹೇಳ್ತೀವಿ. पल में मुफलिस को